ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ರಾಯರನ್ನ ನೆನೀತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ಆತ್ಮೀಯ ಪ್ರಿಯ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ವೃದ್ಧಿಕರವಾಗಿರಲಿ ಅಂತ ದೇವರನ್ನು ಬೇಡ್ಕೊಳ್ತಾ, ರಾಘವೇಂದ್ರ ಸ್ವಾಮಿನ ಬೇಡ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕರ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅಂತೂ ಇಂತೂ ಗುರುಬಲ ಬಂದ ಮೇಲೆ ಮಕರ ರಾಶಿಯವರಿಗೆ ಮೊದಲನೇ ವಿಡಿಯೋ ಅಂದರೆ ಗುರುಬಲ ಬಂದರೆ ಅಂದರೆ ಈ ವಿಡಿಯೋ ಮಾಡಬೇಕಾದ್ರೆ ಇಲ್ಲ, ಜೂನ್ 2ನೇ ತಾರೀಕು ಗುರುಬಲ ಬರುತ್ತೆ. ಜೂನ್ 1ನೇ ತಾರೀಕಿಂದ ಮಾಸ ಭವಿಷ್ಯ ಅಲ್ವಾ ಇದು ಮಾಡ್ತಾ ಇರೋದು. ಹಾಗಾಗಿ ಕಂಗ್ರ್ಯಾಚುಲೇಷನ್ಸನ್ನು ಮಕರ ರಾಶಿಯವರಿಗೆ ಹೇಳ್ತಾ, ಗುರುಬಲ ಬಂದಿದೆ. ಬಂದಂತಹ ಗುರುಬಲವನ್ನು ಉಪಯೋಗಿಸಿಕೊಳ್ಬೇಕಲ್ಲ, ತುಂಬ ಇಂಪಾರ್ಟೆಂಟು. ಗುರುಬಲ ಬಂದಿದೆ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಖಂಡಿತ ನಿಮಗೆ ಫಲ ಸಿಗೋದಿಲ್ಲ ಸ್ನೇಹಿತರೆ. ನಿಮ್ಮ ಪ್ರಯತ್ನ ಫಲ ಕೊಡುತ್ತೆ. ಗುರು ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ 7th ಹೌಸ್ ನೋಡಿ, ಮಕರ ರಾಶಿಯವರಿಗೆ 7ನೇ ಮನೆ. ಇಷ್ಟು ವರ್ಷ ಯಾರ್ಯಾರಿಗೆ ಮದುವೆ ಆಗೋದಕ್ಕೆ ಕಷ್ಟ ಆಗ್ತಿತ್ತು, ಶುಭ ಕಾರ್ಯ ಆಗೋದಕ್ಕೆ ಕಷ್ಟ ಆಗ್ತಿತ್ತು, ಈ ವರ್ಷದಲ್ಲಿ ಸೂಪರಾಗಿ ಆಗಿಬಿಡುತ್ತೆ. ಯಾಕಂದರೆ ಗುರು ಬಂದು ಕೂತಿರೋದೇ 7th ಹೌಸ್ ಅಂದರೆ 7ನೇ ಮನೆಯಲ್ಲಿ ಕೂತಿದ್ದಾನೆ. ಮೇಜರ್ ಪ್ಲಸ್ ಪಾಯಿಂಟು ಮಕರ ರಾಶಿಯವರಿಗೆ. ಅದು ತುಂಬ ಚೆನ್ನಾಗಿರುತ್ತೆ. ಗುರುಬಲ ಇದೆ, ಎಂಜಾಯ್ ಮಾಡಿ. ಯಾವುದೇ ಪರಿಹಾರಗಳು ಏನು ಬೇಕಾಗಿಲ್ಲ. ಲೈಫ್ನ ಎಂಜಾಯ್ ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ, ಖುಷಿಯಾಗಿ ಆನಂದ ಕುಟುಂಬ ಸಮೇತವಾಗಿ ಇರಿ. ಅಂದರೆ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ, ಏನು ಬೇಕಾದರೂ ಸಾಧನೆ ಮಾಡಿ. ಇನ್ನು 8ನೇ ತಾರೀಕು ಶುಕ್ರನು ಕೂಡ ನಿಮಗೆ 7ನೇ ಮನೆಗೆ ಬರ್ತಾರೆ. ನಿಮ್ಮ ರಾಶಿಯಾಧಿಪತಿ ಶನಿಯ ಮಿತ್ರ, ಅವರು ಸೂಪರ್ ಆಗಿದೆ. ಅದು ಕೂಡ ಸಕ್ಸಸ್. ಅಂದರೆ ಮಕರ ರಾಶಿಯವರಿಗೆ 7th ಹೌಸ್ಗೆ ಶುಕ್ರ ಬರೋದು ಮೇಜರ್ ಪ್ಲಸ್ ಪಾಯಿಂಟು. ನಿಮಗೇನಾಗ್ತಾರೆ, ಶುಕ್ರ ಒಂದು ಕಡೆ, ಶುಕ್ರ ಬಂದು ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಇನ್ನೊಂದು ದಶಮ ಸ್ಥಾನಾಧಿಪತಿ. ಅಂದರೆ ದಶಮ ಅಂತಂದರೆ ಉದ್ಯೋಗದಲ್ಲಿ ಬಲ ಆಗುತ್ತೆ, ಒಳ್ಳೆಯ ಉದ್ಯೋಗ ಸಿಗುತ್ತೆ, ಸ್ಟ್ಯಾಂಡರ್ಡ್ ಪೊಸಿಷನ್ಗೆ ನೀವು ಬರ್ತೀರಾ, ಒಂದು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಅಥವಾ ಸ್ಥಾನ ಪಲಟ, ಉದ್ಯೋಗದಲ್ಲಿ ಏನು ಮಾಡಬೇಕು ಅಂತ ಮಾಡ್ಕೋತೀರಾ. ಜೊತೆಗೆ ಪೂರ್ವ ಪುಣ್ಯ ಸ್ಥಾನ 5ನೇ ಮನೆ, ಸಂತಾನ ಅಭಿವೃದ್ಧಿ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಏನು ಬೇಕು, 5ನೇ ಮನೆ ತುಂಬ ಕೋರ್ಟ್ ಕಚೇರಿಯಲ್ಲಿ ಸಕ್ಸಸ್ಸು, ಜೊತೆಗೆ ದಾಯಾದಿಗಳ ಕಲಹ ದೂರ ಬರಬೇಕಾದ್ರೆ ಆಸ್ತಿಗಳೆಲ್ಲ ಬಂದೇ ಬರುತ್ತೆ. ಭೂಮಿ ವ್ಯಾಜ್ಯಗಳು, ವ್ಯವಹಾರಗಳು ದೂರ ಆಗುತ್ತೆ. ಇದೆಲ್ಲ ಮಕರ ರಾಶಿಯವರಿಗೆ ಪ್ಲಸ್ ಪಾಯಿಂಟು. ಆಯಿತು, ಇನ್ನು 15ನೇ ತಾರೀಕು ರವಿ ಅವರು 6ನೇ ಮನೆಗೆ ಬರ್ತಾರೆ. ಬಂದರೂ ಕೂಡ ಮಿತ್ರಸ್ಥಾನ ಆಗುತ್ತೆ. ಅಷ್ಟಮಾಧಿಪತಿ ಷಷ್ಠದಲ್ಲಿ ಇದ್ದರೆ ಶುಭ ಫಲ. ಯಾಕಂದರೆ ಅಷ್ಟಮ ಸ್ಥಾನನೂ ಕೆಟ್ಟ ಸ್ಥಾನನೇ, 6ನೇ ಸ್ಥಾನನೂ ಕೆಟ್ಟ ಸ್ಥಾನ. ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ದರೆ ಶುಭ ಫಲ. ಹಾಗಾಗಿ ಸೂರ್ಯನಿಂದಲೂ ಶುಭ ಫಲ ಅನ್ನುವಂಥದ್ದು ನಿಮಗೆ ಈಗ ಪ್ರಾಪ್ತಿ ಆಗ್ತಾ ಇದೆ ಕೂಡ. ನಿಮಗೆ ಇದು ಪ್ಲಸ್ ಪಾಯಿಂಟ್. ಆದರೆ ನೆಗೆಟಿವಿಟಿ ಏನಿಲ್ಲ. ಅದರ ಜೊತೆಗೆ ಕುಜ ಅವರು ನಿಮಗೆ ಪಂಚಮ ಸ್ಥಾನಕ್ಕೆ ಬರ್ತಾರೆ. ನೋಡಿ, ಕುಜ ಬಂದು ಮಕರ ರಾಶಿಯವರಿಗೆ, ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನ ಆಗೋದು ಅಂತ ಕುಜ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೆ. ಬಟ್ ಅವರಿಗೆ ಬಲ ಇರಲ್ಲ, ಅಲ್ಲಿ ಶತ್ರುವಿನ ಮನೆ, ಅವರಿಗೆ ಬಲ ಇರಲ್ಲ. ಹಾಗಾಗಿ ಒಂದು ಸ್ವಲ್ಪ 20ನೇ ತಾರೀಕು ನಂತರ ಕುಜನಿಂದ ಸ್ವಲ್ಪ ಬಲಹೀನತೆ ಬರುತ್ತೆ, ಬಿಟ್ಟರೆ ಇನ್ನೇನು ದೊಡ್ಡ ಸಮಸ್ಯೆ ಇಲ್ಲ. 22ನೇ ತಾರೀಕು ಬುಧನು 7th ಹೌಸ್ಗೆ ಬಂದು ಬಿಡ್ತಾರೆ. ಅದು ಶುಭ ಫಲನೇ, ಏನೂ ತೊಂದರೆ ಇಲ್ಲ. ನಿಮಗೆ ಯಾವುದೇ ಶನಿ ಕಾಟ, ಶನಿ ಬಾಧೆ ಇಲ್ಲ. ಹಾಗಾಗಿ ಯಾವುದು ಪರಿಹಾರಗಳಿಲ್ಲ. ಒಂದು ಕಡೆ ಗುರು ಪರಿಹಾರನೂ ಇಲ್ಲ, ಒಂದು ಕಡೆ ಶನಿ ಪರಿಹಾರನೂ ಇಲ್ಲ, ಒಂದು ಕಡೆ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ಇನ್ನು ಹೇಳ್ಬೇಕಂದ್ರೆ ನಿಮ್ಮ ಮೂಲ ಜಾತಕ ನೀವು ತೋರಿಸ್ಕೊಂಡು ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಏನೂ ಇಲ್ಲ. ನಿಮಗೇನಾದರೂ ಕೆಟ್ಟದಾಗ್ತಾ ಇದ್ದರೆ ನೀವೆಲ್ಲ ಒಳ್ಳೇದು ಹೇಳ್ತಾ ಇದ್ದೀರಾ, ಕೆಟ್ಟದಾಗ್ತಾ ಇದೆ ಮೇಡಮ್ ಅಂತ ಹೇಳೋರು ತುಂಬ ಜನ ಇರ್ತಾರೆ. ನಮಗೆ ಅಂತ ಅನಿಸಿದರೆ ಮಾತ್ರ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷಿಯರಿಗೆ ತೋರಿಸಿ ಒಂದ್ಸರಿ. ವೇದಿಕ್ ಅಸ್ಟ್ರಾಲಜಿ, ಐಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸಿ ಏನಾದರೂ ಪರಿಹಾರ ಇದ್ದರೆ ಮಾಡಿಕೊಳ್ಳಿ. ಅದು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಶನಿ ಯಾವುದು ಬಾಧೆ ಇಲ್ಲ. ಅಂದರೆ 3ನೇ ಮನೆಯಲ್ಲಿ ಇದ್ದಾರೆ. ನಿಮ್ಮ ರಾಶಿಯಾಧಿಪತಿನೇ ಚೆನ್ನಾಗಿದ್ದಾರೆ, ಧೈರ್ಯ ಸ್ಥಾನದಲ್ಲಿ. ಆದರೂ ಸಹ ನಿಮಗೆ 27ನೇ ತಾರೀಕು ಶನಿ ಪ್ರದೋಷ ಬರುತ್ತೆ. ಆವತ್ತು ಶಿವನನ್ನು ಮತ್ತೆ ನಂದಿನ ದರ್ಶನ ಮಾಡಿ, ಅದರಿಂದ ತುಂಬ ಒಳ್ಳೆಯದು. ಯಾಕಂದರೆ 2028ಕ್ಕೆ ಬರುತ್ತೆ ನಿಮಗೆ ಅರ್ಧಾಷ್ಟಮ ಶನಿ. ಅದಕ್ಕೆ ಇವತ್ತೇ ಪ್ರಿಪೇರ್ ಆಗಿ ಅಲ್ವಾ, ಜನರಲೈಸ್ ಆಗಿ ನೋಡೋಣ.
ಸಾರ್ಥಕದ ಜೀವನ ಅಂದರೆ ಸಂಪೂರ್ಣ ಸಾರ್ಥಕದ ಜೀವನ ನಿಮಗೆ ಅಭಿವೃದ್ಧಿ ಆಗುತ್ತೆ. ಈ ತಿಂಗಳಿಂದ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಏನು ಸಿಗುವಂಥದ್ದು ಗೌರವ, ಮನೆ ಕಟ್ಟುವ ಹಾಗೂ ಖರೀದಿ ಮಾಡುವಂಥ ಮನಸ್ಸು ನಿಮ್ಮದಾಗುತ್ತೆ. ಸಕ್ಸಸ್ ಆಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ ಶುಭದಾಯಕ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಮಾಸ. ಮಧ್ಯವರ್ತಿ ಕೆಲಸ ಮಾಡುವಂಥವರಿಗಂತೂ ಅದ್ಭುತವಾದ ಧನಲಾಭ. ಅಧಿಕ ತಿರುಗಾಟದಲ್ಲಿ ಸಕ್ಸಸ್, ಅದರಲ್ಲೂ ಸಂಪಾದನೆ, ವಾಹನ, ನೂತನ ವಾಹನ, ಯೋಗ ವಾಹನ ಮತ್ತು ಚಾಲನೆಯಲ್ಲೂ ಕೂಡ ಅದ್ಭುತವಾಗಿರುತ್ತೆ. ಕೋರ್ಟ್ ಕಚೇರಿಗಳಲ್ಲಿ ಜಯ ಪ್ರಾಪ್ತಿ ಮತ್ತು ಲಾಭದಾಯಕವಾಗಿದೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷದ ವಾತಾವರಣ. ರೈತರಿಗಂತೂ ತುಂಬ ಚೆನ್ನಾಗಿ ಇರುತ್ತೆ. ನಗ್ತಾರೆ, ಸಂತೋಷದಿಂದ ನಗ್ತಾರೆ, ಹೊಟ್ಟೆಯಿಂದ ನಗ್ತಾರೆ, ಅಂದರೆ ತುಂಬ ಒಳ್ಳೆ ಮನಸ್ಸಿನಿಂದ ನಗ್ತಾರೆ. ಮೇಲ್ಮೇಲೆ ನಗಲ ಅಂದರೆ ಅಷ್ಟು ಖುಷಿಯಾಗುತ್ತೆ. ಉತ್ತಮ ಪ್ರಗತಿ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ. ಏನೇನು ನಿಧಾನಗತಿ ಇದೆಯೋ ಅಂದರೆ ಸೌಂದರ್ಯತನ ಇದೆಯೋ ಎಲ್ಲ ದೂರವಾಗಿ, ಸೋಂಬೇರಿತನ ಇದೆಯೋ ಎಲ್ಲ ದೂರವಾಗಿ ಆಗಿಬಿಡುತ್ತೆ. ಈ ತಿಂಗಳಿಂದ ಆಲಸ್ಯಗಳು ದೂರಾಗಿ ಕೆಲಸ ಕಾರ್ಯಗಳು ಸ್ಪೀಡ್ ಆಗೋದು, ಗೋಲ್ ರೀಚ್ ಆಗೋದು. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಅಧಿಕಾರ ಸಿಗೋದು, ಒಳ್ಳೆಯ ಸ್ಥಾನಮಾನ, ಗೌರವ, ಅಭಿವೃದ್ಧಿ ಆಗುವಂಥದ್ದು. ರಾಜಕೀಯ ಇರ್ತಕ್ಕಂಥವರಿಗೆ ತೃಪ್ತಿದಾಯಕವಾಗೋದು. ಅಧಿಕಾರದ ಪಟ್ಟಕ್ಕೆ ಇರುವಂಥ ಸಾಹಸ, ಹೋಟೆಲ್ ಉದ್ಯಮಿಗಳಿಗೆ ಉತ್ತಮ ಲಾಭ, ಮಿತ್ರರಿಂದ ಸಹಾಯ, ಮನೆಯ ಸಂತಸದ ವಾತಾವರಣ. ವಿವಾಹ ಸಂಬಂಧಪಟ್ಟ ಹಾಗೂ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಜಯಪ್ರಾಪ್ತಿ ಅತ್ಯಂತ ಶುಭದಾಯಕ. ಷೇರು ವ್ಯವಹಾರದಲ್ಲಿ ಉತ್ತಮ ಫಲ ಮತ್ತು ಧನಲಾಭ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳ ಸಪೋರ್ಟ್ ಸಿಗುವಂಥದ್ದು. ಬಂಡವಾಳ ಹೂಡಿಕೆಗೆ ಈ ಮಾಸ ತುಂಬ ಚೆನ್ನಾಗಿರುತ್ತೆ. ಹಿರಿಯರ ಮಾತುಗಳನ್ನು ನೀವು ಚಾಚು ತಪ್ಪದೆ ಕೇಳಿ, ಅದು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಪರ್ಸ್ನಲ್ ವಿಚಾರಗಳಲ್ಲಿ ನೀವು ಸಕ್ಸಸ್ಸನ್ನು ಹೊಂದುತ್ತೀರಾ. ನೆಗೆಟಿವಿಟಿ ದೂರ ಆಗುತ್ತೆ. ಸ್ಥಾನ ಪಲ್ಲಟ, ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ, ಅದು ನಿಮಗೆ ಖುಷಿ ವಿಚಾರ ಕೂಡ ಆಗುತ್ತೆ. ಅದು ಭೂ ವ್ಯವಹಾರ ಅಂದರೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಶುಭ ಫಲ ಇರುತ್ತೆ. ಧನಾಭಿವೃದ್ಧಿ ಸಾಧ್ಯತೆ ಆಗುವಂಥದ್ದು. ಹೊಸ ಕೆಲಸ ಸಿಕ್ಕಿದರೆ ಖಂಡಿತ ಶಿಫ್ಟ್ ಆಗಿಬಿಡಿ, ಜಂಪ್ ಆಗಿಬಿಡಿ, ತುಂಬ ಒಳ್ಳೆಯದು. ಏನಾದರೂ ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂದರೂ ಕೂಡ ಸರಿ, ಉದ್ಯೋಗ ಮಾಡಬೇಕಂದ್ರೂ ಸರಿ, ಅದು ನಿಮಗೆ ನಡೆಯುತ್ತೆ. ಅಂದರೆ ಶುಭ ಕಾರ್ಯಗಳು ನಡೆಯುತ್ತೆ. ಸ್ವಲ್ಪ ಸಹಾಯನೂ ಅದಕ್ಕೆ ಸಿಗುತ್ತೆ. ನಿಮಗೆ ನೂತನ ಚರಾಸ್ತಿ, ಸ್ಥಿರಾಸ್ತಿ ಎರಡೂ ಸಿಗುವಂಥ ಸಾಧ್ಯತೆ. ಅದರಿಂದ ತೃಪ್ತಿದಾಯಕ. ನಿಮ್ಮ ಜ್ಞಾನದಿಂದ ಬರುವ ಕಷ್ಟಗಳನ್ನು ಸುಲಭವಾಗಿ ಎದುರಿಸುತ್ತೀರಾ. ಕಷ್ಟಗಳು ತುಂಬ ಕಡಿಮೆಯೇ ಬರುವಂಥದ್ದನ್ನು ಎದುರಿಸ್ತೀರಾ, ಅಂತ ತೊಂದರೆ ಇಲ್ಲ. ದೇವಾಲಯಗಳ ದರ್ಶನಗಳು, ಕುಟುಂಬದಿಂದ ನೆಮ್ಮದಿಯ ವಾತಾವರಣ. ಕೈಗಾರಿಕೋದ್ಯಮದಲ್ಲಿ ದೊಡ್ಡ ಅಭಿವೃದ್ಧಿ. ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೂ ಶುಭ ಫಲ. ಅದೃಷ್ಟದ ಮಾಸವಾಗಿ ಐಶ್ವರ್ಯ ಪ್ರಾಪ್ತಿಯಾಗಿ ಗೌರವ ಅಭಿವೃದ್ಧಿ ಆಗುತ್ತೆ. ಇನ್ನು ವಾಹನ ಯೋಗ ಅಂತ ಇದೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಗಂಟಲು ಮತ್ತು ಹೊಟ್ಟೆ ಸಂಬಂಧಪಟ್ಟಂಥ ರೋಗ ಬರಬಹುದು. ಉದರ ರೋಗಕ್ಕೆ ಅವಕಾಶ ಮಾಡಿಕೊಡಬೇಡಿ. ಹೆಣ್ಣು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಈ ಮಾಸ ರೈತರಿಗೆ ಉತ್ತಮ ಮಾಸ, ಜೊತೆಗೆ ಸ್ತ್ರೀಯರಿಗೂ ತುಂಬ ಉತ್ತಮ ಮಾಸ ಆಗಿರುತ್ತೆ. ಪ್ರಗತಿ ಹೆಚ್ಚು ಕಾಣೋದಕ್ಕೆ ಮೊದಲನೇ ಸ್ಟೆಪ್ ಮಕರ ರಾಶಿಯವರಿಗೆ ಈ ತಿಂಗಳು. ಇದೇ ಲಾಸ್ಟ್ ಸ್ಟೆಪ್ ಅಲ್ಲ. ಈ ತಿಂಗಳು ನೀವೆಲ್ಲ ರೆಡಿ ಮಾಡ್ಕೋತೀರಾ ಅಂದರೆ ಅಭಿವೃದ್ಧಿಗೆ, ಸಕ್ಸಸ್ಗೆ, ಸಾಧನೆಗೆ ರೆಡಿ ಮಾಡ್ಕೋತೀರಾ. ಹೋಗ್ತಾ 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 ಗುರುಬಲ ನಿಮಗೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ ಸಕ್ಸಸ್ ಆಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ, ಚೆನ್ನಾಗಿರ್ತೀರ, ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ವಿಶೇಷವಾಗಿದೆ. ನಿಮಗೆ ಮಕರ ರಾಶಿಯವರಿಗೆ ಚಿಂತೆ ಮಾಡೋದು ಬೇಡ. ಏನು ದೊಡ್ಡ ಬೇಡಿಕೆಗಳನ್ನು ಬೇಡಿಕೊಳ್ಳೋದು ಬೇಡ. ಸದ್ಯಕ್ಕೆ ನಿಮಗೆ ಏನು ವೃತ್ತಿ ಇದೆಯೋ, ನೀವು ಏನು ವಿದ್ಯೆ ಕಲಿತಿದ್ದೀರೋ, ಏನು ಬಿಸ್ನೆಸ್ ಉದ್ಯೋಗ ಮಾಡ್ತಿದ್ದೀರೋ ಅದರಲ್ಲಿ ಪ್ರಯತ್ನ ಜಾಸ್ತಿ ಪಡಿ. ಸಕ್ಸಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಗುರು ಸಪೋರ್ಟ್ ಮಾಡ್ತಾರೆ, ಶುಕ್ರ ಸಪೋರ್ಟ್ ಮಾಡ್ತಾರೆ, ಶನಿ ಸಪೋರ್ಟ್ ಮಾಡ್ತಾರೆ, ಕುಜ ಸಪೋರ್ಟ್ ಮಾಡ್ತಾರೆ, ಮತ್ತು ರಾಹು ಕೂಡ ಸಪೋರ್ಟು, ಕೇತು ಕೂಡ ಸಪೋರ್ಟ್ ಮಾಡ್ತಾರೆ, ಈವನ್ ಸೂರ್ಯನೂ ಸಪೋರ್ಟ್ ಮಾಡ್ತಾರೆ. ಗ್ರಹಗಳು ಯಾವುವು ಸಪೋರ್ಟ್ ಮಾಡ್ತಾ ಇಲ್ಲ. ಮಕರ ರಾಶಿಯವರಿಗೆ ಅದ್ಭುತವಾಗಿದೆ. ಯುಟಿಲೈಸ್ ಮಾಡ್ಕೊಳ್ಳಿ. ಈ ಒಂದು ಒಳ್ಳೆ ಬ್ಯೂಟಿಫುಲ್ ಟೈಮ್ ನಿಮಗೆ ಸಿಗ್ತಾ ಇದೆ. ಇದನ್ನು ಉಪಯೋಗಿಸಿಕೊಳ್ಳಿಲ್ಲ ಅಂತಂದರೆ ನೀವು ದಡ್ಡರಾಗಿ ಹೋಗ್ತೀರಾ ಸ್ನೇಹಿತರೆ. ಖಂಡಿತ ಅದನ್ನು ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಉಪಯೋಗಿಸ್ಕೊಳ್ಳಿ. ಒಳ್ಳೆ ಟೈಮ್ ಬಂದಿದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಇಷ್ಟೆಲ್ಲ ಒಳ್ಳೇದು ಹೇಳ್ತಾ ಇದ್ದೀರಲ್ಲ, ನೀವೇನು ತುಂಬ ಒಳ್ಳೇದು ಹೇಳ್ತಾ ಇದ್ದೀರಾ. ಅದ್ಭುತ ಶ್ರೀಮಂತರಾಗಿಬಿಡ್ತೀನಿ, ಕೋಟ್ಯಾಧೀಶ್ವರ, ಅದು ಇದು ಹೇಳ್ತಾ ಇದ್ದೀರಾ. ನನಗೆ ಏನೂ ಆಗ್ತಾ ಇಲ್ಲ, ನಾನು ಇನ್ನೂ ಕೆಳಗೆ ಹೋಗ್ತಾ ಇದ್ದೀನಿ, ಸಮಸ್ಯೆ ಆಗ್ತಾ ಇದೆ ಅಂದಾಗ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೋಬೇಕು. ಅದರಲ್ಲಿ ಏನಾದರೂ ಪರಿಹಾರಗಳು, ಸಮಸ್ಯೆಗಳು ಇದ್ದರೆ ಪರಿಹಾರ ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ. ಗೋಚರದ ಲೈಫನ್ನು ಎಂಜಾಯ್ ಮಾಡ್ಬೋದು, ಚೆನ್ನಾಗಿರ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವುದೇ ಪರಿಹಾರಗಳು ಬೇಕಿಲ್ಲ. ಜೂನ್ ತಿಂಗಳ ಮಾಸ ಭವಿಷ್ಯ ಮಕರ ರಾಶಿಯವರಿಗೆ
ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಹಾಕೋ ಪ್ರತಿನಿತ್ಯ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಆ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದ ನಿಮಗಂತೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.